ಪೆನ್ಡ್ರೈವ್ ಒಂದು ವಿಚಾರದಲ್ಲಿ ಆರಂಭದಿಂದ ಯಾರ ಕುಮ್ಮಕ್ಕಿನಿಂದ ಇದು ವಿತರಣೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ರಾಜ್ಯದಲ್ಲಿ ಇದನ್ನು ಕೂಡ ಅಂತಿಮವಾದಂಥ ವರದಿ ದಾಖಲಾಗಿಲ್ಲ. ಇವತ್ತು SIT ರಚನೆ ಆಗಿದೆ, ಸರ್ಕಾರ ರಚನೆ ಮಾಡಿದೆ, ಅದಕ್ಕೆ ಸ್ವಾಗತ ಮಾಡ್ತೇವೆ. ಅದರ ಬಗ್ಗೆ ನಮ್ಮದು ಭಿನ್ನಾಭಿಪ್ರಾಯ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಅವರು ತನಿಖೆಗೆ ಒಳಪಟ್ಟು ಕಾನೂನಿನ ಅಡಿಯಲ್ಲಿ ಅವರಿಗೆ ಕ್ರಮ ಆಗಬೇಕಾಗಿರುವಂಥದ್ದು ಇಡೀ ಸಮಾಜದ ಒಂದು ಎಲ್ಲರ ಒಂದು ಒತ್ತಾಯ ಕೂಡ ಇದೆ. ನಮ್ಮೆಲ್ಲರ ಒತ್ತಾಯ ಕೂಡ ವಿಶೇಷವಾಗಿ ಇರುವಂಥದ್ದು. ಇವತ್ತು ಸನ್ಮಾನ್ಯ ರೇವಣ್ಣವ್ರನ್ನ SIT ಅವರು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಅವರ ವಶದಲ್ಲಿ ಇಟ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ಮಾನ್ಯ ರೇವಣ್ಣವರು ಬಹುಶಃ ಅವರೆಲ್ಲೂ ಕೂಡ ಅಡಗಿ ಕೂತಂಥವ್ರೇನಲ್ಲ. ಈಗ ಇದು ಕೇಸ್ ದಾಖಲಾದಂಥ ದಿನದಿಂದಲೂ ಕೂಡ ಕಾನ್ಸ್ಟಿಟ್ಯೂನ್ಸಿನಲ್ಲಿದ್ದಾರೆ. ಆರೈಕೆರೆ ಜಾತ್ರೆ ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಒಂದು ತಿಂಗಳಲ್ಲಿ 20ರಿಂದ 25 ದಿವಸ ಅವರ ತಂದೆ ತಾಯಿಗಳ ಆರೋಗ್ಯವನ್ನು ವಿಚಾರಣೆ ಮಾಡುವಂಥದ್ದು, ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದನ್ನು ಮೊದಲಿನಿಂದಲೂ ಕೂಡ ಅವರು ಪ್ರತಿದಿನ ಬೆಳೆಸ್ಕೊಂಡು ಬಂದಿದ್ದಾರೆ. ಅಡಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ SITಯ ಮುಖ್ಯಸ್ಥರುಗಳಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಇವತ್ತೇನು ಈಗಾಗಲೇ ಅವರು ಅವರ ಪ್ರಶ್ನೆಗೆ ಉತ್ತರ ಕೂಡ ಕೊಟ್ಟಿದ್ದಾರೆ. ಅವರ ಸಂತ್ರಸ್ತ ಮಹಿಳೆಯರು ಕೂಡ ಈಗಾಗಲೇ ಒಂದು ಕನ್ನಡಪ್ರಭದ ಮುಖಪುಟದಲ್ಲೂ ಕೂಡ ನಾವು ಹೇಳಿಕೆ ಇರ್ತಕ್ಕಂಥದ್ದನ್ನು ಇವತ್ತು ಓದಿ ನಾವು ತಿಳಿದು ಬಂದಿದ್ದೇವೆ. ಯಾಕೆಂದರೆ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಅಗತ್ಯತೆ ಇರಲಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಕೂಡ ಆಗಿದೆ. ಯಾಕೆಂದರೆ ಪ್ರತಿ ದಿವಸನೂ ಕೂಡ ತನಿಖೆಗೆ ಆಹ್ವಾನಿಸಿ ಅವರಿಂದ ಮಾಹಿತಿಗಳನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಇತ್ತು. ಅವ್ರನ್ನ ಈಗ 6 ಬಾರಿ ಈ ಒಂದು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ರಾಜ್ಯದಲ್ಲಿ 3 ಬಾರಿ ಕ್ಯಾಬಿನೆಟ್ ಸಚಿವರಾಗಿರ್ತಕ್ಕಂಥವ್ರು, ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಆ ಒಂದು ಹಿನ್ನೆಲೆಯಲ್ಲಿ SIT ಅವರು ಮಾನ್ಯ ರೇವಣ್ಣವ್ರನ್ನ ವಶದಲ್ಲಿ ಇಟ್ಕೊಂಡು ತನಿಖೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಅಗತ್ಯ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಕೂಡಲೇ SIT ಅವರವ್ರನ್ನ ಬಿಡುಗಡೆಗೊಳಿಸ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು. ಅವರು ತನಿಖೆಗೆ ಆಹ್ವಾನಿಸ್ಲಿ. ಅವ್ರು ಹೊಳೆನರಸೀಪುರದಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ, ಹಾಸನದಲ್ಲಿ ಇರ್ತಾರೆ. ಹೀಗಾದ್ರೆ ನ್ಯಾಯಸಮ್ಮತವಾದಂಥ ತನಿಖೆ ಆಗಬೇಕು ಅಂತ ನಮ್ಮ JDS ಪಕ್ಷ ರಾಜ್ಯ ಮಟ್ಟದಲ್ಲಿ ಮಾನ್ಯ ಕುಮಾರಣ್ಣವ್ರ ನಾಯಕತ್ವದಲ್ಲಿ ಈಗಾಗಲೇ ಸೂಚನೆ ನೀಡಿದೆ. ಅದಕ್ಕೆ ಸಂಬಂಧಪಟ್ಟಾಗ ನಮ್ಮ ಪಕ್ಷದ ನಿಲುವೇನು ಅನ್ನೋದನ್ನು ಕೂಡ ಈಗ ಅವರು ತಿಳಿಸ್ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮಾನ್ಯ ರೇವಣ್ಣವರು, ಏಕೆಂದರೆ ಈ ಜಿಲ್ಲೆಗಿರ್ಬೋದು, ರಾಜ್ಯಕ್ಕಿರ್ಬೋದು, ಅವರ ಸೇವೆಯ ಒಂದು ಗಣನೀಯವಾಗಿರುವಂಥ ವಿಚಾರ. ಅವರು ಕೂಡ ಯಾರೋ ತಪ್ಪಿತಸ್ಥರನ್ನ ಬಿಡಿ ಅಂತಲೂ ಏನು ಎಲ್ಲೂ ಕೂಡ ಹೇಳಿಕೆಯನ್ನು ಕೂಡ ಮಾಡಿಲ್ಲ. ರೇವಣ್ಣವರು ತಪ್ಪಿತಸ್ಥರು ಏನಿದೆ ಅದರ ಕಾನೂನು ಅಡಿಯಲ್ಲಿ ನಾವು ತಲೆಬಾಗ್ತೀವಿ ಅಂತಲೂ ಕೂಡ ಎಲ್ಲರೂ ಕೂಡ ಹೇಳಿರುವಂಥ ವಿಚಾರ. SIT ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಈ ಜಿಲ್ಲೆಯ ಜನತೆ ಪರವಾಗಿ, ನಮ್ಮ ಒಂದು ಕಾರ್ಯಕರ್ತರ ಮುಖಂಡರ ಪರವಾಗಿ ಹೇಳ್ತಕ್ಕಂಥದ್ದು, ಕೂಡಲೇ ರೇವಣ್ಣವ್ರನ್ನ ಬಿಡುಗಡೆಗೊಳಿಸಿ ಪ್ರತಿ ದಿವಸ ದಿನ ಬಿಟ್ಟು ದಿನ ಇರ್ಬೋದು, ಏನಾದ್ರು ತನಿಖೆಗೆ ಅಗತ್ಯ ಇದ್ದರೆ ಅವ್ರನ್ನ ಆಹ್ವಾನಿಸ್ಲಿ ಅನ್ನೋದು ನಮ್ಮ ಅಭಿಪ್ರಾಯ. ಇವತ್ತು ಪ್ರಾರಂಭದಲ್ಲಿ ವಿಡಿಯೋ ಮಾಡಿರ್ತಕ್ಕಂಥದ್ದು ಇರ್ಬೋದು, ತದನಂತರ ಆ ಸಾಮಾಜಿಕ ಜಾಲತಾಣಗಳಲ್ಲಿ ಅರಿವಿಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ಯಾರು ಕುಮ್ಮಕ್ಕು ಕೊಟ್ಟರು ಇದಕ್ಕೆ, ಅದು ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದು ಹೊರಗೆ ಬರುವಂಥದ್ದು SITಯ ಒಂದು ಮಹತ್ವವಾದಂಥ ಜವಾಬ್ದಾರಿ. ಏಕೆಂದರೆ ಇದು ಎಲ್ಲ ಹೆಣ್ಣು ಮಕ್ಕಳ ಮಾನಹಾನಿಯ ಪ್ರಶ್ನೆ. ಏಕೆಂದರೆ ಎಲ್ಲರ ಮನೆಯಲ್ಲೂ ತಾಯಂದಿರಿದ್ದಾರೆ, ಸಹೋದರಿಯರಿದ್ದಾರೆ. ಅವರ ಒಂದು ಜೀವಮಾನದ ಪ್ರಶ್ನೆ, ಮುಂದಿನ ಭವಿಷ್ಯದ ಒಂದು ಪ್ರಶ್ನೆ ಆಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಶೀಘ್ರ ಕ್ರಮ ಆಗಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ. ಇವತ್ತು ಏನು ನಮ್ಮ ಇಲ್ಲಿ ಸಂಸದರ ಮೇಲೆ ಏನು ಕೇಸು ದಾಖಲಾಗಿರುವಂಥ ವಿಚಾರ, ಅದು SIT ಅವರು ತನಿಖೆ ಮಾಡಿದ್ದಾರೆ. ಕುಮಾರಣ್ಣವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ, ಯಾರು ತಪ್ಪಿತಸ್ಥಿದ್ದಾರೆ ಕ್ರಮ ಮಾಡಿ ಅನ್ನೋದೇ ನಮ್ಮೆಲ್ಲರೂ ಒತ್ತಾಯ. ಇದರಲ್ಲಿ ಯಾರು ಕೂಡ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ನಾವು ಬಂದಿರತಕ್ಕಂಥದ್ದು ನಮ್ಮ ನಾಯಕರಾದಂಥ HD ರೇವಣ್ಣವ್ರು ಇವತ್ತು ಒಂಥರ ಪೆರೆಡ್ ರೀತಿಯಲ್ಲಿ ನಡೆಸ್ಕೊತಾ ಇರೋದು TV ಮಾಧ್ಯಮದಲ್ಲಿ ನೋಡಿದಾಗ ನಮಗೆಲ್ಲ ಒಂದು ಕಡೆ ಮನಸ್ಸಿಗೆ ಕೂಡ ಬೇಕಾರ. ನಮ್ಮ ಕಾರ್ಯಕರ್ತರುಗಳಿಗೂ ಕೂಡ ಏನಪ್ಪ ಈ ಥರ ರೇವಣ್ಣವ್ರನ್ನ ನಡೆಸ್ಕೋತಾ ಇದ್ದಾರೆ ಈ ಒಂದು SIT ಒಂದು ತನಿಖಾ ಸಂಸ್ಥೆ ಅನ್ನೋದು ಎಲ್ಲರ ಅಭಿಪ್ರಾಯ. ಅದರಿಂದ ಈ ಒಂದು ಮೂಲಕ ನಾವೆಲ್ಲೂ ಕೂಡ ಉಗ್ರವಾದಂಥ ಪ್ರತಿಭಟನೆಗೆ ಇಳಿದಿಲ್ಲ. ಯಾಕಂದರೆ ಇದು ನಿಜವಾದ ಒಂದು ನಿಜಾಂಶ ತಿಳಿಬೇಕು, ಜನತೆ ಗೊತ್ತಾಗಬೇಕು ಅನ್ನೋ ನಮ್ಮ ಅಭಿಪ್ರಾಯ. ರೇವಣ್ಣವ್ರನ್ನ ಬಿಡುಗಡೆಗೊಳಿಸಿ ಅವ್ರನ್ನ ತನಿಖೆಗೆ ಆಹ್ವಾನಿಸ್ಕೊಂಡು ಮಾಡೋಂಥದ್ದು ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ. ಅದ್ರ ಜೊತೆಯಲ್ಲಿ ಈ ಒಂದು ಜಿಲ್ಲೆಯ ಗೌರವಾನ್ವಿತ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಒಂದು ಮೂಲಕ ನಾನು ಇವತ್ತು ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ಕೆಲವು ಕಡೆ ನಮ್ಮ ಮಾಹಿತಿ ಚರ್ಚೆಗಳು, ಯಾರಿಗೋ ಫೋನ್ ಮಾಡೋದಂತೆ, ನಿಮ್ಮದಿದೆಯಂತೆ, ಇವ್ರದಿದೆಯಂತೆ ಅಂತ ಸಾರ್ವಜನಿಕ ವಲಯಗಳಲ್ಲಿ ಒಂದರ ಗುಸುಗುಸು ವಾತಾವರಣ ಹಾಸನ ಜಿಲ್ಲೆಯಲ್ಲಿ ನಡೀತಿದೆ. ಇದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಏನು ಕ್ರಮನ ತೆಗೆದುಕೊತಾ ಇದ್ದಾರೆ ಅನ್ನೋದು ಕೂಡ ಮುಖ್ಯವಾದಂಥ ವಿಚಾರ. ಏಕೆಂದರೆ ಯಾರ್ಯಾರು ಈಗ ಸಾಮಾಜಿಕ ಜಾಲತಾಣದ ಅರಿಬಿಟ್ಟಿರ್ತಕ್ಕಂಥ ಕುಟುಂಬದಲ್ಲವರು ಅವ್ರ ತಾಯಂದಿರಿದ್ದಾರೆ, ಅವ್ರ ಸಹೋದರಿಯರಿದ್ದಾರೆ, ಅವರ ಅಕ್ಕ ತಂಗಿಯರಿದ್ದಾರೆ. ಇದನ್ನೆಲ್ಲ ಕೂಡ ಯೋಚನೆ ಮಾಡುವಂಥ ಸಂದರ್ಭ. SITಯ ಮುಖ್ಯಸ್ಥರುಗಳಿಗೆ ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡ್ತೇವೆ. ಸರ್ಕಾರ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು ಮತ್ತು
ಮಾನ್ಯ ಗೃಹ ಸಚಿವರು ಇರ್ಬೋದು. ಯಾಕೆಂದ್ರೆ ಗೃಹ ಸಚಿವರು ಯಾಕೆಂದ್ರೆ ಹೊರದೇಶದಲ್ಲಿದ್ದಾರೆ, ಅವ್ರನ್ನ ನಾವು ಇನ್ನೂ ತರಕ್ಕಾಗಿಲ್ಲ. ಸರ್ಕಾರ ಜವಾಬ್ದಾರಿ, ಅವ್ರು ಕರ್ಕೊಂಬರ್ಲಿ, ತನಿಖೆಗೊಳಪಡಿಸ್ಲಿ, ಅದೇನು ತಪ್ಪಿತಸ್ಥರಿದ್ರೆ ಅವರು ಶಿಕ್ಷೆಗೊಳಗಾಗಲಿ. ಅದ್ರಲ್ಲಿ ನಮ್ದು ಯಾವುದೇ ರೀತಿಯಾದಂಥ ಒಂದು ಭಿನ್ನಾಭಿಪ್ರಾಯ ಇಲ್ಲ, ಅದಕ್ಕೆ ಬೆಂಬಲಿಸ್ತೇವೆ. ದಯಮಾಡಿ ಇವತ್ತು ರೇವಣ್ಣವರ SIT ಒಂದು ಏನು ಅವರ ವಶದಲ್ಲಿದ್ದಾರೆ, ಅವ್ರನ್ನ ಇವತ್ತು ಬಿಡುಗಡೆಗೊಳಿಸ್ತಕ್ಕಂಥದಕ್ಕೆ ಸರ್ಕಾರ ಒಂದು ಸೂಕ್ತವಾದಂಥ ತೀರ್ಮಾನನ ತೆಗಬೇಕು. ರೇವಣ್ಣವ್ರನ್ನ ಪ್ರತಿ ದಿವಸನೂ ಬೇಕಾ ಬೆಳಗ್ಗೆ 10:30 ಬರ್ಬೇಕು, ಅಲ್ಲಿ ಹೋಗ್ಲಿ, ಅವ್ರನ್ನ ಪ್ರಶ್ನೆ ಮಾಡಲಿ, ಅವರಿಂದ ಮಾಹಿತಿಗಳು ಪಡ್ಕೊಳ್ಳಿ, ಅದರಿಂದ ಮುಂದಾಗಲಿ ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ. ಇದಕ್ಕೆ ಸರ್ಕಾರ ಒಂದು ಅವಕಾಶ ಮಾಡಬೇಕು, SIT ಕೂಡ ಇದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ಈ ಜಿಲ್ಲೆಯ ನಮ್ಮ ಪಕ್ಷದ ಅಧ್ಯಕ್ಷ ಹೇಳಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು, ಕಾರ್ಯಕರ್ತರು, ಜನಾಭಿಪ್ರಾಯದ ಪರವಾಗಿ ಸರ್ಕಾರ ಮತ್ತು SIT ಸಂಸ್ಥೆಗೆ ನನ್ನ ಮೂಲಕ ಒತ್ತಾಯ ಮಾಡ್ತೀನಿ.